ವಿದ್ಯಾರ್ಥಿನಿ ನೇಹಾಳ ಹತ್ಯೆ ಸಾವಿಗೆ ಇಡೀ ರಾಜ್ಯವೇ ಕಂಬನಿ ಮಿಡಿದಿದೆ. ಈಗಾಗಲೇ ಅವರ ಕುಟುಂಬಸ್ಥರು ಅಂದರೆ ನೇಹಾಳ ಕುಟುಂಬಸ್ಥರಿಗೆ ಒಂದು ಧೈರ್ಯ ಸಾಂತ್ವನವನ್ನು ಹೇಳುವ ಮೂಲಕ ಸಾಕಷ್ಟು ಗಣ್ಯರು ಮಠಾಧೀಶರು ಅವರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದ್ದಾರೆ. ನಮ್ಮ ಜೊತೆಗೆ ನೇಹಾಳ ತಂದೆ ನಿರಂಜನ್ ಹಿರೇಮಠ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಜನ ಗಣ್ಯರು ಅದೇ ರೀತಿ ಮಠಾಧೀಶರು ಬಂದರು, ಸಾಂತ್ವನವನ್ನು ಹೇಳಿದರು. ಆದರೆ ಹೋದ ಮಗಳು ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಅನೇಕ ಭಾಗದಿಂದ ಎಲ್ಲ ಮಠಾಧೀಶರು ಬೀದಿಗಿಳಿದು ಹೋರಾಟ ಮಾಡಿದರು. ಪ್ರಥಮವಾಗಿ ಮಾಧ್ಯಮ ಮುಖಾಂತರ ಅವರಿಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ಮಠಾಧೀಶರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು, ಎಲ್ಲ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ ಮತ್ತು ಮನೆಗೆ ಬಂದು ಶಾಂತವನ್ನು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಇವು ಒಂದೇ ಸಮಾಜದವರು ಬಂದು ಸಾಂತ್ವನ ಹೇಳಿಲ್ಲ. ಈ ಒಂದು ಅಲ್ಪಸಂಖ್ಯಾತ ಮೈನಾರಿಟಿ ಭಾಗದವ್ರು ಕೂಡ ಅಂಜುಮನ್ ಸಂಸ್ಥೆದವ್ರು ಕೂಡ ನಮಗೆ ಧೈರ್ಯ ತುಂಬೋದ್ರು. ಅವರು ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯವರಾಗಲಿ, ನನ್ನ ಅಲ್ಪಸಂಖ್ಯಾತ ಏನು ಕಾರ್ಪೊರೇಟರ್ಸ್ ಇದ್ದರು ಎಲ್ಲರೂ, ನನ್ನ ಮಹಾನಗರ ಪಾಲಿಕೆ ಸಹೋದರರು ಅವರು ಕೂಡ ನನ್ನ ಜೊತೆಗೆ ಬಂದು ಸಾಂತ್ವನ ಹೇಳಿದ್ರು. ಇವತ್ತಿನ ದಿವಸ ಇಂಥವ್ರು ಹೇಳಿಲ್ಲ ಅಂತಿಲ್ಲ, ಇಂಥ ರಾಜಕಾರಣಿಗಳು ಇವತ್ತು ಮಂತ್ರಿಗಳು ಬಂದರು. ಬೆಳಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಸ್ಪೆಷಲಾಗಿ ಸಾಂತ್ವನ ಹೇಳೋಕೆ ಬಂದರು. ಅದ್ರ ಜೊತೆ ಕೋನ್ ರೆಡ್ಡಿ ಅವರು ಬಂದರು. ಮತ್ತು ಇವತ್ತು ಈ ಒಂದು ವಿಷಯ ಈಗಾಗಲೇ ಇವರು ಕೂಡ ಅಂತ್ಯಕ್ರಿಯೆಗೆ ಬಂದು ಹೋಗಿದ್ದರು. ಅನಿಲ್ ಕುಮಾರ್ ಪಾಟೀಲ್ರು ಅವರು ಒಂದು ವಿಷಯ ಉಪಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿದ್ದಾರೆ. ಮತ್ತು ಸಿ ಎಮ್ ಅವ್ರಿಗೆ ಮತ್ತು ಇವ್ರಿಗೂ ಕೂಡ ಹೇಳಿಕೆಯನ್ನು ಅದನ್ನು ವಿಷಾದ ಎಕ್ಸ್ಪರ್ಟ್ಸಾಗಿ ಕೂಡ ಅಲ್ಲಿ ನಮ್ಮ ಅನೇಕ ಮಠಾಧೀಶರು ಕೂಡ ಈ ರೀತಿಯ ಹೇಳಿಕೆ ಹಿಂತುಗೋರಿ ಅಂತೇಳಿ ಅವರಿಗೆ ಫೋನ್ ಮುಖಾಂತರ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾಳೆ ಕೂಡ ಮುಖ್ಯಮಂತ್ರಿಗಳು ಬರ್ತಾರಂತ ಸುದ್ದಿ ಕೇಳಿದ್ದೀನಿ. ಅದೇನು ಟೈಮ್ ಫಿಕ್ಸ್ ಆಗೈತೆ ಗೊತ್ತಿಲ್ಲ. ಈ ರೀತಿ ಎಲ್ಲ ಬೆಳವಣಿಗೆ ಆಗ್ತಾಯಿದೆ. ಇದ್ರ ಜೊತೆಗೆ ನನಗೆ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ರಾಂಗ್ ಮೆಸೇಜ್ ಹೋಗಲಿ ಅಂಥೇಳಿ ಈಗ ಯಾರ್ಯಾರು ಅದಕ್ಕೆ ಪ್ರವೋಕ್ ಮಾಡಿದ್ರು ಅಂತ ಅವ್ರ ಹೆಸರು ಬಂತು. ಸೋಷಿಯಲ್ ಮೀಡಿಯಾ ಒಳಗೆ ಹಾಕಿದವ್ರು ಯಾರು, ಯಾಕೆ ಹಾಕಿದರು, ಯಾವ ಉದ್ದೇಶದಿಂದ ಹಾಕಿದರು ಅಂತ ತೋರ್ಸೋಕೆ ಮಾಡ್ಯಾರ. ಭಾಳ ಚಲೋ ಆಯಿತು. ಅವರ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರು. ನನಗೆ ಗೊತ್ತಿರಲಿಲ್ಲ, ನಾನು ಸರ್ಚ್ ಮಾಡಿದರೂ ಸಿಗ್ತಿದ್ದಿಲ್ಲ. ಅವ್ರ ತಂದೆಯವ್ರನ್ನೂ ಶಿಕ್ಷಣ ಇಲಾಖೆದಾಗ, ಅವ್ರ ತಾಯಿನೂ ಶಿಕ್ಷಣ ಇಲಾಖೆ, ಅವರು ಸಿಸ್ಟ್ರು, ಇವರು ಎಲ್ಲರೂ 3 ಮಂದಿ ಮತ್ತು 4 ಮಂದಿ ಹೆಸರು ಸೇರಿ 4 ಮಂದಿ ಪ್ಲಸ್ ಹುಬ್ಬಳ್ಳಿಯಾಗ 4 ಮಂದಿ, 8 ಮಂದಿ ಕೈವಾಡ ಇದೆ. ಅದಕ್ಕೆ ನಾನು ಇದನ್ನೆಲ್ಲ ನೋಡಿದಾಗ ಆಮೇಲೆ ಕಾಲೇಜ್ನಲ್ಲಿ ಅವನಿಗೆ ಹಳೆ ವಿದ್ಯಾರ್ಥಿಗಳು ಅವರು ಕೂಡ ಆಕಿನ ಚಲನವಲನ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. CDR ಒಳಗೆ ಎಲ್ಲ ಬರ್ತೈತಿ. ಆಕೆ ಕಾಲೇಜ್ ಬಂದಿದ್ದು, ಎಕ್ಸಾಮ್ ಕೂತಿದ್ದು, ಎಕ್ಸಾಮ್ ಇರೋದು ಮಾಹಿತಿಯನ್ನು ಕೊಟ್ಟಾರ. ಆಕೆ ಹೊರಗೆ ಬರತ್ತಾಳ ಅಂತ ಹೇಳ್ಯಾರ. ಆವಾಗ ಅವ ಅಲರ್ಟ್ ಆಗ್ಯಾನ ಅಂತ ಕೊಟ್ಟವರು ಕೂಡ ಅವನು ಕೂಡ ಅದಕ್ಕೆ ಆರೋಪಿ ಸ್ಥಾನದಾಗಿರ್ತಾನೆ. ಯಾರ್ಯಾರು ಇದಕ್ಕೆಲ್ಲ ಸಂಚು ಹಾಕ್ಕೊಂಡು ಯಾರ್ಯಾರು ಕೈವಾಡಿದೆ ಅವ್ರನ್ನೆಲ್ಲರೂ ಅರೆಸ್ಟ್ ಬಂಧಿಸ್ಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ ಸರ್ಕಾರಕ್ಕೆ. ಇದಿಷ್ಟು ನಿರಂಜನ್ ಹಿರೇಮಠ ಅವರ ಮಾತು. ಒಂದು ಕಡೆ ಇಂಥ ದುರ್ಘಟನೆಗಳು ಮತ್ತೆ ಮರುಕಳಿಸಬಾರ್ದು, ಈ ದುರ್ಘಟನೆಯಿಂದಲೇ ಇದು ಕೊನೆ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸಿ ಸೂಕ್ತವಾದಂಥ ಒಂದು ಕಾನೂನನ್ನು ಜಾರಿಗೆ ಮಾಡಬೇಕು. ಜೊತೆಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.